ಕಲಬುರಗಿ ಜಿಲ್ಲೆಯ ತಿಳುಗುಳ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ಒಂದೆಡೆ ಶಾಲೆ ಹೊರಗಡೆ ಕೂತು ಓದುತ್ತಿರುವ ಮಕ್ಕಳು, ಇನ್ನೊಂದೆಡೆ ಹಾವುಗಳು ಬರುತ್ತೆ ಸರ್ ಅಂತ ಭಯದಿಂದ ಹೇಳಿಕೊಳ್ಳೋ ಮಕ್ಕಳು. ಇಷ್ಟೆಲ್ಲ ಗಲೀಜಿದ್ದಾಗ ನಾವು ಎಷ್ಟು ಬಂದಿವಿ, ಎಷ್ಟು ಸರಿ ಬಂದವೆ ನಾವು ಇಲ್ಲಿ. ಇದು ಎಷ್ಟನೇ ಕ್ಲಾಸ್ ಇದು ನೋಡ್ರಿ, ಮಕ್ಕಳು ಯಾವ ತರ ಓದ್ತಾರೆ, ಹ್ಯಾಂಗ್ ಮಾಡ್ಬೇಕು, ಏನ್ ಸುದ್ದಿ. ಎಸ್, ಶಾಲೆ ಒಳಗೆ ಕೂಡಬೇಕೆಂದರೆ ಸರಿಯಾದ ಕ್ಲಾಸ್ ರೂಮ್ಗಳಿಲ್ಲ. ಹೊರಗೆ ಕೂತು ಕಲಿಯಬೇಕಾದ್ರೆ ಸುತ್ತಲೂ ಗಲೀಜು ವಾತಾವರಣ, ಜೊತೆಗೆ ಹಾವು ಸೇರಿದಂತೆ ಹಲವು ಹುಳುಗಳ ಕಾಟದಿಂದ ಬೇಸತ್ತು ಶಾಲೆಗೆ ಭಯದಲ್ಲಿ ಬರುತ್ತಿರೋ ಮಕ್ಕಳು. ಸರ್ಕಾರಿ ಶಾಲೆಗೆ ಮಕ್ಕಳು ಬರಲ್ಲ ಅನ್ನೋದು ಒಂದೆಡೆ ಆದ್ರೆ, ಇಲ್ಲಿ ಮಕ್ಕಳು ಬಂದರೂ ಕೂಡ ಆ ಮಕ್ಕಳಿಗೆ ಸರಿಯಾದ ವ್ಯವಸ್ಥೆ ಇಲ್ಲ. ಈ ತರ ಮಕ್ಕಳು ಕೂತು ಓದ್ತವೆ ಇಲ್ಲಿ, ಎಲ್ಲ ಗಲೀಜ. ಫ್ಯಾನ್ ನೋಡೋಣ, ಫ್ಯಾನ್ ನೋಡೋದು ಹೆಂಗಲ್ಲ. ಹಾಗಾದ್ರೆ ಇದಕ್ಕೆ ಸಂಬಂಧಪಟ್ಟ ಬಿಇಒ ಮತ್ತು ಡಿಡಿಪಿಐ ರವರಿಗೆ ಇಲ್ಲೊಂದು ಶಾಲೆ ಇದೆ ಅನ್ನೋದು ಮರೆತು ಹೋಗಿದೆನಾ? ಕೆಕೆಆರ್ಡಿಪಿ ಅಡಿಯಲ್ಲಿ ಸರ್ಕಾರಿ ಶಾಲೆಗಳಿಗಾಗಿ ಹಲವಾರು ಕೋಟಿ ರೂಪಾಯಿ ಖರ್ಚು ಮಾಡಿದರೂ ಕೂಡ ಈ ಶಾಲೆಗಳಿಗೆ ಅಭಿವೃದ್ಧಿಯಾಗುತ್ತಿಲ್ಲ. ಬಿಇಒ ವಿಜಯ್ ಕುಮಾರ್ ಜಮಖಂಡಿ ಹಾಗೂ ಡಿಡಿಪಿಐ ಮದಾನೆ ಸಾಹೇಬ್ರೇನು ನಿದ್ದೆ ಮಾಡ್ತಿದ್ದಾರಾ? ಯಾವ ಡಿಪಾರ್ಟ್ಮೆಂಟ್? KKRDP. ಎಷ್ಟು ದಿನ ಆಗ್ತಿರೋದು ಬಿಲ್ಡಿಂಗ್ ಚಾಲು ಆಗಿಲ್ಲ? 3-4 ತಿಂಗಳಾಯ್ತು. ಯಾಕೆ ಕೆಲಸ ನಿಂದಿರ್ಸ್ಯಾರಲ್ರಿ? ಕೆಲಸ ಅವ್ರು ಏನು ಸಮಸ್ಯೆ ಈ ಥರ ಎಲ್ಲ ಕಾಣ್ಸ್ಲಾಗತ್ತದ ಅಂತ ತೆಳಗೆ ನೋಡೋರು ಬೇಸ್ಮೆಂಟ್ ಸರಿ ಮಾಡಿಲ್ಲ. ನೀವೇನು ಹೇಳಿರಿ ನೋಡಿ, ಈಗ ಮಕ್ಕಳು ಈ ಥರ ಓದ್ಲಾಕತ್ತೇವ, ಇವ್ರು ಜಲ್ದಿ ಅದು ರೂಮ್ ಕಟ್ಟಿಕೊಟ್ರ ಮಕ್ಕಳಿಗೆ ಒಳ್ಳೇದಾಗ್ತದಲ್ಲ. ಹೌದೇ ಪ್ರೈವೇಟ್ ಶಾಲೆ. ಈ ಶಾಲೆಗೆ ಕಟ್ಟಡವಿಲ್ಲ, ಸ್ವಚ್ಛತೆ ಇಲ್ಲ, ಜೊತೆಗೆ ಹೇಳೋರು ಕೇಳೋರು ಕೂಡ ಗತಿ ಇಲ್ಲ. ಈ ಶಾಲೆಯ ಪರಿಸ್ಥಿತಿ ಸುಧಾರಿಸಲು ಸರ್ಕಾರದಿಂದ ಈ ಶಾಲೆಗೆ ದುಡ್ಡೇ ಬರಲಿಲ್ವೇ? ಅಥವಾ ಬಂದಿರೋ ದುಡ್ಡು ಈ ಎಲ್ಲರೂ ತಮ್ಮ ಜೀಬು ಸೇರಿಸಿಕೊಂಡರೆ? ಈ ಕುರಿತಾಗಿ ಸರಿಯಾಗಿ ತನಿಖೆ ನಡೆಸಿ ತಪ್ಪಿಸ್ಥರ ವಿರುದ್ಧ ಅತ್ಯಂತ ಕಠಿಣ ಕ್ರಮ ಕೂಡಲೇ ಜರುಗಿಸಬೇಕಾಗಿದೆ. ಇಲ್ಲಿನ ಮಕ್ಕಳ ಭವಿಷ್ಯದ ಜೊತೆಗೆ ಆಟವಾಡುತ್ತಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ಕಠಿಣ ಕ್ರಮವಾಗಬೇಕೆಂಬುದೇ ನಮ್ಮ ಆಶಯ. ನೀವು ಊರವ್ರು ಇದ್ದೀರಲ್ಲ, ಹೇಳ್ಬೇಕಿಲ್ಲ ನೀವಲ್ಲ? ಏನ್ ಹೇಳ್ಬೇಕ್ರಿ, ಕುಡ್ದು ಬಾಟ್ಲಿ ಕಟ್ತಾರ್ರಿ ಎಲ್ಲ. ದಿನ ಬಂದು ಇಸ್ಪಟ್ ಆಡ್ತಾರೆ, ಮಾರ್ಲಿ ತಿಂದು ಉಳ್ತಾರೆ, ಎಲ್ಲ ಮಾಡ್ತಾರೆ ಸರ್. ಓಹೋ. ಕಲಬುರಗಿ ತಾಲೂಕಿಗೆ ಸಂಬಂಧಪಟ್ಟ ಪ್ರಾಥಮಿಕ ಶಾಲೆ. ನಾನು ಇವತ್ತು ಶಾಲೆಗೆ ಬಂದು ನೋಡಿದ್ರೆ ಗೊತ್ತಾಗುತ್ತದೆ ಈ ಶಾಲೆಯ ಪರಿಸ್ಥಿತಿ ಏನಿದೆ ಅಂತೇಳಿ. ಇಲ್ಲಿ ನೋಡ್ರಿ ತಮ್ಮ ಮುಂದೆ, ಇದೇನು ಶಾಲೆ ಗ್ರೌಂಡು ಅಥವಾ ಏನಿದೆ ಗಟ್ರ ಮೋರಿನೋ ಏನು ಗೊತ್ತಾಗ್ತಾ ಇಲ್ಲ. ಇಲ್ಲಿ ಒಂದು 2 ಟ್ರಿಪ್ ಮುರು ಹಾಕ್ಸೋಕ್ಕಾಗಲ್ವ ಇಲ್ಲಿ BO ಅವರು? ಮತ್ತು ಮಕ್ಕಳಿಗೆ ಜೀವದ ಭಯ ಇದೆ. ಇಲ್ಲಿ ರೂಮ್ಗಳು ಗಲೀಜಿದೆ, ಅಲ್ಲಿ ಹಾವುಗಳು ಬರ್ತಾವಂತೆ ಮಕ್ಕಳು ಹೇಳ್ತಾರೆ. ಇದಕ್ಕೆಲ್ಲ ಏನು ಮಾಡ್ತಾರೆ ಇಲ್ಲಿ? DDP ಅವ್ರು ಏನು ಮಾಡ್ತಾರೆ, BO ಅವ್ರು ಏನು ಮಾಡ್ತಾರೆ? BO ಅವ್ರ ಹೆಸರೇನ್ರಿ? ವಿಜಯ್ ಕುಮಾರ್ ಜಮಖಂಡಿ ಅವರೇ, ದಯವಿಟ್ಟು ಈ ಶಾಲೆಗೆ ಭೇಟಿ ಕೊಟ್ಟು ಇಲ್ಲಿ ಇರ್ತಕ್ಕಂಥ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡಿರಿ. ಇವು ಇದೇ ಥರ ನಿಮ್ಮ ಮಕ್ಕಳು ಕೂತು ಹೋದ್ರೆ ತಾವು ಸುಮ್ಮನೆ ಕೊಡ್ತೀರಾ? ನಿಮ್ಮ ಮಕ್ಕಳಿಗೆ ಸ್ವಲ್ಪ ಸ್ಕೂಲ್ ಒಳಗೆ ಹಾಕ್ತೀರಿ, ಲಾಖ ರೂಪಾಯಿ ಫೀಸ್ ಕೊಡ್ತಿಂದ್ರೆ ನಾಚಿ ಆಗಲ್ವಾ ನಿಮಗೆ? ಮನುಷ್ಯತ್ವ ಇರ್ಬೇಕು ನಿಮ್ಮ ಹತ್ರ. ನಿಮ್ಮ ಮಕ್ಕಳಿದ್ರೆ ಬಿಡ್ತೀರಾ ನೀವು? ಮಕ್ಕಳಿಗೆ ಓದ್ಲಕ್ಕೆ ಸ್ಕೂಲ್ ಬಿಲ್ಡಿಂಗ್ ಇಲ್ಲಿ 2 ರೂಮ್ ಅದಾವೆ. ಆ ಬಿಲ್ಡಿಂಗ್ ಚಾಲು ಮಾಡಿ ಸುಮಾರು ಒಂದು 3-4 ತಿಂಗಳಾಯ್ತದ. ಅಷ್ಟೇ ನಿಂದಿರ್ಸಿ ಹೋಗ್ಬಿಟ್ರು ಅವ್ರು, ಅಷ್ಟು ಮುಗಿಸ್ಕೊಂಡ್ರು. DDP ಮದಾನೆ ಸಾಹೇಬ್ರೆ ಈ ಸ್ಕೂಲಿಗೆ ತಾವು ವಿಸಿಟ್ ಮಾಡಿರಿ, ಒಳ್ಳೆಯ ಅಧಿಕಾರಿಗಳಿದ್ದೀರಿ.
ನೋಡ್ರಿ ಈ ಸ್ಕೂಲ್ ಪರಿಸ್ಥಿತಿ ಗೊತ್ತಾಗುತ್ತೆ ನಿಮಗೆ.